ಸೊ ಇದನ್ನು ಕೂಡ 200 crores. ಸೊ ಒಟ್ಟಾರೆ ನೀವು ನಮ್ಮ ಆಯವ್ಯಯದ ಘೋಷಣೆ ಗಮನಿಸಿದರೆ ಬೆಂಗಳೂರನ್ನು ಹೊರತುಪಡಿಸಿ ನಾವು ಆವಿಷ್ಕಾರಗಳಾಗಬೇಕು, ನವೋದ್ಯಮಗಳ ಸ್ಥಾಪನೆ ಆಗಬೇಕು, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಬರಬೇಕು, ಮ್ಯಾನುಫ್ಯಾಕ್ಚರಿಂಗ್ ಬರಬೇಕು ಅಂತ ನಿಟ್ಟಿನಲ್ಲಿ ಲೀಪ್ ಅಂತ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್. ಅದರಲ್ಲಿ ಆಗಲೇ 1,000 ಕೋಟಿಯನ್ನು ನಾವು ಮೀಸಲಿಟ್ಟು ಮೊನ್ನೆ ಮಂಗಳೂರಿನಲ್ಲಿ ಕೂಡ ನಾವು 135 crores ಆಗಲೇ ನಾವು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೀವಿ. IT ಪಾರ್ಕು ಮತ್ತು ಕಲಬುರಗಿನಲ್ಲಿರ್ಬೋದು, ಹುಬ್ಳಿ ಬೆಳಗಾವಿನಲ್ಲಿರ್ಬೋದು, ಇಲ್ಲೂ ಕೂಡ ಎಲ್ಲ ಅನೌನ್ಸ್ಮೆಂಟ್ ಆಗಿದೆ, ಬಜೆಟ್ ಕೂಡ ನೀಡಿದ್ದೇವೆ ಆಗಿ. ಸೊ ಒಟ್ಟಾರೆ ನಮ್ಮ ಡೀಪ್ ಟೆಕ್ ಆ್ಯಂಡ್ AI ನವೋದ್ಯಮಗಳಿಗೋಸ್ಕರ, ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ಗೋಸ್ಕರ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಅ ಸ್ಟೇಟ್ ಗೌರ್ಮೆಂಟ್ ಈಸ್ ಅಲಾಕೇಟಿಂಗ್ 600 crores. ಇವೆಲ್ಲ ಸೇರಿ ನಾನು ಹೇಳ್ದಂಗೆ ಡೀಪ್ ಟೆಕ್ ಎಲಿವೇಟ್ ಬಿಯಾಂಡ್ ಬೆಂಗಳೂರು, ಅವರ್ ಕಿಟ್ವಿನ್ ಫಂಡ್, ಅವರ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್, ಅವರ್ ದ ಬಿಸ್ನೆಸ್ ಇನ್ಕ್ಯುಬೇಟರ್ಸ್, ಫಂಡ್ ಆಫ್ ಫಂಡ್ಸ್, ಇದೆಲ್ಲ ಸೇರಿ ವಿ ಹ್ಯಾವ್ ಅ ಸಾಲಿಡ್ 600 crore ಪ್ಲೆಜ್ ಬೈ ದ ಗೌರ್ಮೆಂಟ್. ಈಗ ನಾನು ಖಾಸಗಿ ವಲಯವ್ರ ಜೊತೆ, ಕಾರ್ಪೊರೇಟ್ಸ್ ಜೊತೆ ಏನು ಮಾಡ್ತಾಯಿದ್ದೀನಿ, ನಾನು 600 ಕೋಟಿ ಹಾಕ್ತಾಯಿದ್ದೀನಿ, ನೀವು ಒಂದು 600 ಕೋಟಿ ಹಾಕಿ, ಅಟ್ಲೀಸ್ಟ್ ಏನಿಲ್ಲ ಅಂದರೂ 1,000 ಕೋಟಿ ರೂಪಾಯಿ ಫಂಡನ್ನು ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೀಪ್ ಟೆಕ್, ಅದು ಸ್ಪೇಸ್ನಲ್ಲಿರ್ಬೋದು, ಏರೋಸ್ಪೇಸ್ನಲ್ಲಿರ್ಬೋದು, ಅಗ್ರಿಕಲ್ಚರಲ್ಲಿರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಮರೈನ್ ಬಯೋಟೆಕ್ ಇರ್ಬೋದು, ಜೀನ್ ಎಡಿಟಿಂಗ್ ಇರ್ಬೋದು, ರಿಟೇಲ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, anything that will ensure technological advancements and economic acceleration program. ಸೊ ಅವರು ಕೂಡ ಇದ್ರ ಬಗ್ಗೆ ಭಾಳ ಆಸಕ್ತಿಯನ್ನು ತೋರಿಸಿದ್ದಾರೆ. ಸೊ ಹೋಪ್ಫುಲಿ ಬೈ 18th we will get some members to pledge about ಎಲ್ಲನೂ 600 ಕೋಟಿ ಇಮಿಡಿಯೇಟಾಗಿ ಹಾಕೋದಿಲ್ಲ, ಬಟ್ ಅಟ್ಲೀಸ್ಟ್ ಏನೋ ಒಂದು ಪ್ರಾರಂಭನ ಮಾಡೋಣ ಅಂತ ನಾನು. ಸೊ ಅವರು ಯಾವಾಗಲೂ ಕೇಳೋದು, ಸರ್ಕಾರ ಏನು ಮಾಡ್ತಾಯಿದೆ ಸರ್, ನೀವು ಬರೀ ಹೇಳ್ತೀರಾ ನಮ್ಗೆ ಹಾಕೋ ಅಂತ. ನಾನು ಇವಾಗ ನನ್ನ ಬಂಡವಾಳ ನಾನು ಹಾಕಿದ್ದೀನಿ, ಫ್ರೇಮ್ವರ್ಕ್ ರೆಡಿ ಇದೆ, ದುಡ್ಡು ಇದೆ, ಮತ್ತು ಯಾವ ರೀತಿ ನಾವು ಒಂದು ಬ್ಲೂ ಪ್ರಿಂಟ್ ಮಾಡಬೇಕು ಅಂತ ಕೂಡ ಅದನ್ನು ಕೂಡ ತಯಾರು ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಸೊ ಇಟ್ ಈಸ್ ವಿ ಆರ್ ಏಮಿಂಗ್ ಟು ಬಿ ಮೋರ್ ಸೀರಿಯಸ್ ಪ್ಲೇಯರ್ಸ್ ಇನ್ ದಿ ಟೆಕ್ನಾಲಜಿಕಲ್ ಲ್ಯಾಂಡ್ಸ್ಕೇಪ್, ಇನ್ ದ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಆಫ್ ಡೀಪ್ ಟೆಕ್ ಅಕ್ರಾಸ್ ದ ಗ್ಲೋಬ್. ಸೊ ನಮ್ಮ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಮುಖಾಂತರನೂ ಕೂಡ ನಮ್ಮ ಆಕ್ಸಿಲರೇಟರ್ಸು, ನಮ್ಮ ಇನ್ಕ್ಯುಬೇಟರ್ಸು ಮತ್ತು ಅವ್ರ ಇನ್ಕ್ಯುಬೇಟರ್ಸ್ ಜೊತೆನೂ ಕೂಡ ಒಪ್ಪಂದಗಳನ್ನು ನಾವು ಈ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ನಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದನ್ನು ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಸೊ ಒಟ್ಟಾರೆ ಮೊದಲನೇ ಬಾರಿಗೆ ಬೆಂಗಳೂರು ಟೆಕ್ ಸಮಿಟ್ನಲ್ಲಿ ನಾವು ಈ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ನಲ್ಲಿ ಡೀಪ್ ಟೆಕ್ ಆ್ಯಂಡ್ AI ಮೇಲೆ ಹೆಚ್ಚು ಫೋಕಸ್ ಇರ್ತದೆ. ಅದಕ್ಕೋಸ್ಕರ ನಾವು ಡೀಪ್ ಟೆಕ್ ಡೆಕೇಡ್ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಆ ಡೀಪ್ ಟೆಕ್ ಡೆಕೇಡ್ನಲ್ಲಿ 600 ಕೋಟಿಯನ್ನು ನಾವು ಹಾಕಿದ್ದೇವೆ. 1.5-2 ವರ್ಷ ಆದಮೇಲೆ ವಿ ವಿಲ್ ಅಗೇನ್ ಟೇಕ್ ಅ ಸ್ಟಾಕ್ ಆಫ್ ಥಿಂಗ್ಸ್. ಇನ್ನೂ 600 ಕೋಟಿ ಬೇಕಾ, ಇನ್ನೂ 1,000 ಕೋಟಿ ಬೇಕಾ, 2,000 ಕೋಟಿ ಬೇಕಾ, ಯಾಕಂದರೆ ಟೆಕ್ನಾಲಜಿ ಭಾಳ ವೇಗದಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ವಿ ವಿಲ್ ಅಗೇನ್ ಲುಕ್ ಆ್ಯಟ್ ದಿಸ್ ಆಫ್ಟರ್ ಅ ಇಯರ್ ಆ್ಯಂಡ್ ಸಿ ಕೋರ್ಸ್ ಕರೆಕ್ಷನ್ ಏನಾದರೂ ಮಾಡಬೇಕಾ ಅಂದ್ಬಿಟ್ಟು. ಸೊ ದಿಸ್ ವಿಲ್ ಬಿ, ನಾವು ಈ 600 ಕೋಟಿ 10 ವರ್ಷಕ್ಕಲ್ಲ, ಆ್ಯಸ್ ಆಫ್ ನೌ ಇಟ್ ಈಸ್ ದೇರ್. ಹೂ ನೋಸ್, ನಿಮ್ಮದೆಲ್ಲ ಸಹಕಾರ ಇದ್ದರೆ ಇದು 6,000 ಕೋಟಿನೂ ಆಗ್ಬೋದು 10 ವರ್ಷದಲ್ಲಿ. ಬಟ್ ದ ಪಾಯಿಂಟ್ ಈಸ್, ದಿಸ್ ಈಸ್ ಜಸ್ಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ದಿಸ್ ಇನಿಷಿಯೇಟಿವ್. ಈಗ ಮೇಡಮ್ ಅವ್ರು ಹೇಳ್ದಂಗೆ ನಮ್ಮ ಬೆಂಗಳೂರು ಟೆಕ್ ಸಮಿಟ್ ಏನಿದೆ, ಇದು ಒಂದು ವಿಶ್ವಮಟ್ಟದಲ್ಲಿ ಈ ಸರಿ ಭಾಳಷ್ಟು ಸಂಚಲನವನ್ನು ಮಾಡಿದ್ದಾರೆ. ನವೆಂಬರ್ 18ರಿಂದ 20ವರೆಗೂ BIECನಲ್ಲಿ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿರುತ್ತೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ದೆನ್ 500 ಸ್ಪೀಕರ್ಸ್, ಮೋರ್ ದೆನ್ 20,000 ಡೆಲಿಗೇಟ್ಸ್, ಮೋರ್ ದೆನ್ 1,000 ಎಕ್ಸಿಬಿಟರ್ಸ್, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ 50,000 ಬಿಸ್ನೆಸ್ ವಿಸಿಟರ್ಸ್ ಅಕ್ರಾಸ್ 60 countries ಫಾರ್ ದೆಮ್ ಟು ಸಿ ವಾಟ್ ಕರ್ನಾಟಕ ಈಸ್, how Karnataka is going to do things, and what they can get from Karnataka for their future ಅಂತ ಒಂದು ವಿನೂತನವಾದಂಥ ಒಂದು ಸಮಿಟನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಎಂದಿನಂತೆ ಯಾವಾಗಲೂ ಕೂಡ ತಾವು ಈ ಸಮಿಟಿಗೆ ತಾವು ಸಹಕಾರ ನೀಡಿದ್ದೀರ ನಮ್ಮ ಮಾಧ್ಯಮ ಸ್ನೇಹಿತರು.
ಹೆಚ್ಚು ಪ್ರಚಾರ ಕೊಡುವ ಮೂಲಕ ದಯವಿಟ್ಟು ಈ ಸರಿನೂ ಕೂಡ ತಮ್ಮ ಸಹಕಾರ ಇರಲಿ ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ವಿ ಹ್ಯಾವ್ ಮೇಡ್ ಥಿಂಗ್ಸ್ ವೆರಿ ಆ್ಯಂಬಿಷಿಯಸ್. ಸೊ ನೀವು ಎಷ್ಟು ಪ್ರಚಾರ ನಮಗೆ ಕೊಡ್ತೀರಾ ಅಷ್ಟೇ ಒಳ್ಳೆಯದು ಕರ್ನಾಟಕಕ್ಕೆ ಆಗುತ್ತೆ. ಸೊ ಅದರಿಂದ ತಮ್ಮದೆಲ್ಲ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಈ ಕಾರ್ಯಕ್ರಮಕ್ಕೆ ಇರುತ್ತೆ ಅಂತ ಭಾವಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ